ಕರ್ಣ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ನಯನತಾರಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಣ್ಣ, ಏನು ಇಷ್ಟು ಸಮಯ ನೀನು ಆಡ್ತಾ ಇದ್ದೆ ಅಂತ ಅಂದ್ಕೊಂಡಿದ್ಯಾ? ಇಲ್ಲ ಅಣ್ಣ, ಇಷ್ಟು ಸಮಯ ನಾನು ನಿನ್ನ ಆಡಿಸ್ತಾ ಇದ್ದೆ. ಯಾಕೆ ಗೊತ್ತಾ, ನನಗೆ ನಿನ್ನ ಮೇಲೆ ದ್ವೇಷ, ನೀನು ಮಾಡಿದ ನನಗೆ ದ್ರೋಹ. ನಾನು ಎಷ್ಟು ಇಷ್ಟಪಟ್ಟಿದ್ದೆ, ಆದರೆ ನನ್ನ ಪ್ರೀತಿನ ನೀನೇನು ಮಾಡಿದೆ, ಒಪ್ಕೊಂಡ್ಲೇ ಇಲ್ಲ. ಅವನನ್ನು ಬೇರೆ ರೀತಿ ಸುಳ್ಳು ಕೊಲೆ ಕೇಸಿದ ಮೇಲೆ ಜೈಲಿಗೆ ಸೇರಿಸ್ದೆ. ಅದು ಅಲ್ಲದೆ ನನ್ನ ಮಗುನೂ ಸಾಯಿಸಿದೆ. ನನ್ನ ಪ್ರೀತಿನ, ನನ್ನ ಮಗುನ ಎಲ್ಲ ಸಾಯಿಸಿದ್ದೆಲ್ಲ. ಹಾಗಾಗಿ ನಿನಗೂ ಈಗ ನಿನ್ನ ಮಗನಿಂದನೇ ನಿನ್ನ ಅಂತ್ಯ ಕಾಣಬೇಕು ಅಂತ ನಾನು ನೋಡ್ತಿದ್ದೀನಿ ಅಣ್ಣ. ಅದಕ್ಕೋಸ್ಕರನೇ ಕರ್ಣ ನಿನ್ನ ಸ್ವಂತ ಮಗು ಆದ್ರೂ ಅವನು ತಿಪ್ಪೆಗಿದ್ದವನು, ತಿಪ್ಪೆಯಿಂದ ಬಂದವನು ಅಂತ ನಿನಗೆ ನಂಬಿಸ್ದೆ. ನಿನಗಲ್ದ ಮನೆಯವರಿಗೆಲ್ಲ ನಂಬಿಸಿ ಅವನನ್ನು ದಿನ ಹಂಗ್ಸೋ ಹಂಗೆ ನಾನು ಮಾಡಿದೆ ಅಣ್ಣ. ಅದರಿಂದ ನಾನು ಖುಷಿ ಪಡ್ತಾ ಇದ್ದೆ. ಇಷ್ಟೇ ಅಲ್ಲ, ಇನ್ನೂ ಮುಂದೆ ಇದೆ ಅಣ್ಣ. ಇದು ಬರೀ ಆರಂಭ ಅಷ್ಟೇ ಅಂತ ಇಲ್ಲಿ ನಯನತಾರ ಮಾತಾಡ್ತಿರ್ತಾಳೆ. ಈ ಕಡೆ ರಮೇಶು ಮನೆಗೆ ಬರ್ತಾನೆ. ಅಷ್ಟೊತ್ತಿಗೆ ಮಾಲತಿ ಕೇಳ್ತಾಳೆ, ಯಾಕ್ರಿ ಇಬ್ಬರು ಒಟ್ಟಿಗೆ ಹೊರಗೆ ಹೋಗಿದ್ರಿ? ನೋಡಿದರೆ ಇಷ್ಟು ಚಂಡಿಯಾಗಿದ್ದೀರಲ್ಲ, ಯಾಕೆ ಮಳೇಲೇನಾರು ನೆಂದ್ರ ಅಂತ ಮಾಲತಿ ಕೇಳ್ತಾಳೆ. ಅಷ್ಟೊತ್ತಿಗೆ ರಮೇಶ್ ಇದ್ದವನು, ಈಗ ನಿನಗೆ ಖುಷಿ ಆಗಿರ್ಬೋದಲ್ವಾ ಅಂತ ಹೇಳ್ತಾನೆ. ಖುಷಿನ ಯಾಕ್ರಿ ಅಂದಾಗ, ಇಷ್ಟು ದಿನ ಕರ್ಣನಿಗೆ ನನ್ನ ಬಗ್ಗೆ ಏನು ವಿಚಾರ ಗೊತ್ತಿರಲಿಲ್ಲ. ಆದರೆ ಈಗ ಅವನಿಗೆ ಎಲ್ಲ ಗೊತ್ತಾಗಿದೆ. ನನಗೇನು ಭಯ ಇಲ್ಲ. ಇಷ್ಟು ದಿನ ಅವನಿಗೆ ಗೊತ್ತಿಲ್ಲದೆ ಮಾಡ್ತಿದ್ದೆ, ಆದರೆ ಇನ್ನು ಅವನಿಗೆ ಗೊತ್ತಾಗಿದೆ ಅಲ್ಲ, ಅವನಿಗೆ ಗೊತ್ತಿದ್ದು ನಾನು ಅವನ ವಿರುದ್ಧ ನಾನು ಪ್ಲ್ಯಾನ್ಗಳನ್ನ ಮಾಡ್ತೀನಿ ಅಂತ ಈ ಕಡೆ ರಮೇಶ್ ಹೇಳ್ತಾನೆ. ಅಷ್ಟೊತ್ತಿಗೆ ಮಾಲತಿಗೆ ಖುಷಿ ಆಗಿಬಿಡುತ್ತೆ. ಹಬ್ಬ, ಅಂತೂ ಇಂತೂ ಕರ್ಣನಿಗೆ ಇವರಪ್ಪ ಇಷ್ಟು ದಿನ ಮೋಸ ಮಾಡ್ತಿದ್ರು ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು ಅಂತ ಹೇಳ್ತಾರೆ. ರಮೇಶ್ ಮನಸ್ಸಲ್ಲಿ ಹೇಳ್ತಾನೆ, ನಿನಗೀಗ ಸಮಾಧಾನ ಆಗಿರ್ಬೋದಲ್ಲ. ಇಷ್ಟು ದಿನ ಕರ್ಣನಿಗೆ ಗೊತ್ತಾಗಲಿ, ಇವ್ರ ಬಗ್ಗೆ ಗೊತ್ತಾಗಲಿ ಅಂತ ನೀನು ಎಷ್ಟೋ ಸಲ ಅಂದ್ಕೊಂಡಿದ್ದೆ. ಈಗ ಅವನಿಗೆಲ್ಲ ಗೊತ್ತಾಗಿರ್ಬೋದಲ್ಲ, ನಿನಗೀಗ ಸಂತೋಷ ಆಗಿರ್ಬೋದು ಅಂತ ಹೇಳಿ ರಮೇಶ್ ಈ ಕಡೆ ಬರ್ತಾನೆ. ಈ ಕಡೆ ಕರ್ಣ ಬೇಜಾರಲ್ಲಿ ಯೋಚನೆ ಮಾಡ್ತಿರುವಾಗ ನಿತ್ಯ ಬರ್ತಾಳೆ. ಕರ್ಣ, ಯಾಕೆ, ಏನಾಯಿತು, ಇಷ್ಟು ಯೋಚನೆ ಮಾಡ್ತಿದ್ದೀರಲ್ಲ, ಏನಾದ್ರು ಟೆನ್ಷನಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಕರ್ಣ ಇದ್ದವನು, ಇಲ್ಲ ನಿತ್ಯವರೇ, ಏನೂ ಇಲ್ಲ, ನೀವು ಹೋಗಿ ಅಂತ ಹೇಳ್ತಾರೆ. ಇಲ್ಲ ಕರ್ಣ, ನೀವು ತುಂಬ ಯೋಚನೆಯಲ್ಲಿದ್ದೀರಾ, ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗುತ್ತೆ. ಹೇಳಿ, ಏನಾದ್ರು ಪ್ರಾಬ್ಲಮ್ಮಾ, ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಆವಾಗ ನಿಮ್ಮ ಮನಸ್ಸಲ್ಲಿ ಹಗುರ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಏನೂ ಇಲ್ಲ ಅಂತ ಹೇಳಿದ್ನಲ್ಲ ನಿತ್ಯ, ಹೋಗಿ ಇಲ್ಲಿಂದ ಫಸ್ಟು ಅಂತ ಜೋರಾಗಿ ಗದರಿಸ್ತಾನೆ. ಅಷ್ಟೊತ್ತಿಗೆ ನಿತ್ಯನಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ದಿನ ಕರ್ಣ ಯಾವತ್ತೂ ನನ್ನ ಹತ್ರ ಹೀಗೆ ಮಾತಾಡ್ತಿದ್ದೋರಲ್ಲ, ಒಂದಿನೂ ನನಗೆ ಬೈದೋರಲ್ಲ. ಈ ಥರ ಇವರು ಇವತ್ತು ಫಸ್ಟು ಮಾತಾಡ್ತಿದ್ದಾರೆ, ಏನಾಗಿರ್ಬೋದು ಅಂತ ನಿತ್ಯ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಮೇಶ್ ಕರ್ಣನ ಹತ್ರ ಬರ್ತಾನೆ. ನಾನು ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂತ ಹೇಳ್ತಾನೆ ರಮೇಶು. ಇಷ್ಟು ಸಾಲಲ್ಲಪ್ಪ, ಇನ್ನೇನು ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ ಹೇಳ್ತಾನೆ ಕರ್ಣ. ಅಷ್ಟೊತ್ತಿಗೆ ರಮೇಶ್ ಇದ್ದವನು, ಹೌದು, ನಾನೆಲ್ಲಿ ಮಾತಾಡಿದೆ, ಎಲ್ಲ ನೀನೇ ತಾನೇ ಮಾತಾಡಿದ್ದು. ನನಗೆ ಒಂಚೂರು ಮಾತಾಡೋಕ್ಕೆ ನೀನು ಅವಕಾಶನೇ ಕೊಟ್ಟಿಲ್ಲ. ಹಾಗಾಗಿ ಈಗ ನಾನು ಮಾತಾಡೋ ಸಮಯ, ನಾನು ಮಾತಾಡಲೇಬೇಕು. ಹೌದು, ನಾನು ಇಷ್ಟು ದಿನ ನಿನ್ನ ಮುಂದೆ ಆಡ್ತಿದ್ದಿದ್ದು ನಾಟಕ, ನಿನ್ನ ಮುಂದೆ ಮನೆಯವ್ರ ಮುಂದೆ ಆಡ್ತಿದ್ದಿದ್ದೆಲ್ಲ ನಾಟಕನೇ. ಯಾಕಂದರೆ ನೀನೊಬ್ಬ ತಿಪ್ಪೆಯಲ್ಲಿ ಸಿಕ್ಕಿದವನು. ನಮ್ಮಪ್ಪ ನಿನ್ನನ್ನು ಕರ್ಕೊಂಬಂದು ಈ ಮನೆ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆದಿದ್ದಾರೆ. ನನಗೇನು ಮಾಡಿಕೊಟ್ರು? ಸ್ವಂತ ಮಗನಿಗೆ ಆಸ್ತಿ ಬರೀಲಿಲ್ಲ, ಎಲ್ಲೋ ಇದ್ದವನು ತಿಪ್ಪೆಗೆ ತಂದವರಿಗೆ ಆಸ್ತಿನೆಲ್ಲ ಬರ್ಕೊಟ್ಟ ನಮ್ಮಪ್ಪ ಅಂತ ಇಲ್ಲಿ ರಮೇಶ್ ಹೇಳುವಾಗ ಕರ್ಣ ಹೇಳ್ತಾನೆ, ಅಪ್ಪ, ಈ ಒಂದು ಆಸ್ತಿಗೋಸ್ಕರ 4 ಜೀವನ ಜೊತೆ ಹಾಳು ಮಾಡಿದ್ರಲ್ಲಪ್ಪ. ಸರಿ, ನನ್ನ ಮೇಲೆ ನಿಮಗೆ ಸಿಟ್ಟಿತ್ತು, ಆದರೆ ತೇಜಸ್ಸು, ನಿಧಿ, ನಿತ್ಯ ಅವರೇನಪ್ಪ ಮಾಡಿದರು? ಅವ್ರ ಜೀವನದಲ್ಲಿ ಯಾಕಪ್ಪ ನೀವು ಆಟ ಆಡಿದ್ರಿ ಅಂದಾಗ, ನನಗೆ ಅವ್ರ ಮೇಲೆ ಯಾರೂ ಸಿಟ್ಟಿಲ್ಲ, ಆದರೆ ಅವರೆಲ್ಲ ನಿನ್ನ ಜೀವನಕ್ಕೆ ಬಂದ್ರಲ್ಲ, ಹಾಗಾಗಿ ನನಗೆ ಅವ್ರ ಮೇಲೆ ಸಿಟ್ಟು ಬಂತು ಅಷ್ಟೇ ಅಂತ ಹೇಳ್ತಾರೆ. ಏನಪ್ಪ ಮಾತಾಡ್ತಿದ್ದೀರಾ? ಈ ಆಸ್ತಿ ಕೇಳಿದರೆ ನಾನು ಯಾವತ್ತೋ ಬರ್ಕೊಡ್ತಿದ್ನಲ್ಲ ನಿಮಗೆ, ಆದರೆ ನಿಧಿ ಏನು ಮಾಡಿದರು, ನಿತ್ಯ ಏನಪ್ಪ ಮಾಡಿದರು ನಿಮಗೆ ಅಂತ ಹೇಳ್ತಾರೆ. ಇಲ್ಲ, ನನಗೆ ನಿಧಿ ಮೇಲೆ ತುಂಬ ಸಿಟ್ಟಿತ್ತು. ಯಾಕಂದರೆ ಅವಳು ನಿನ್ನನ್ನು ಪ್ರೀತಿಸಿದ್ದೇ ದೊಡ್ಡ ತಪ್ಪು. ಅವಳು ನಿನ್ನನ್ನು ಪ್ರೀತಿಸಲ್ಲ ಅಂದಿದ್ರೆ ಅವಳಿಗೆ ನಾನು ಯಾವುದೇ ರೀತಿ ತಂಟೆಗೆ ಹೋಗ್ತಿರಲಿಲ್ಲ. ಹಾಗಾಗಿ ನಿನ್ನ ಮೇಲೆ ಸಿಟ್ಟನ್ನು ಅವ್ರ ಮೇಲೆಲ್ಲ ತೀರಿಸ್ಕೊಳ್ಳೋಕ್ಕಾಯಿತು. ನೀನು ಎಲ್ಲೋ ಇದ್ದೋನು, ತಿಪ್ಪೆಗಿದ್ದೋನು ಅಂತ ಮತ್ತೆ ಕರ್ಣನಿಗೆ ಹೇಳ್ತಾ ಇರ್ತಾನೆ ಈ ರಮೇಶ್. ಇಷ್ಟು ದಿನ ನಿನಗೆ ಗೊತ್ತಿಲ್ಲದೆ ನಾನು ಮಾಡ್ತಾ ಇದ್ದೆ, ಹೌದು, ಆದರೆ ನಿನಗೀಗ ಗೊತ್ತಾಗಿದೆ. ಆದ್ರೂ ನಾನು ಅವರಿಗೆ ತೊಂದರೆ ಕೊಡೋದನ್ನ ನಾನು ಇಲ್ಲಿಗೆ ನಿಲ್ಲಿಸಲ್ಲ.
ಒಟ್ಟಲ್ಲಿ ನಿನ್ನ ಜೀವನ ಚೆನ್ನಾಗಿರಬಾರ್ದು, ನಿನ್ನ ಜೀವನ ಹಾಳಾಗಬೇಕು. ಹಾಗಾಗಿ ಹೇಗಾರು ನಿನಗೆ ಈಗ ಗೊತ್ತುಂಟಲ್ಲ ನಾನೇ ಅವರಿಗೆಲ್ಲ ಹಿಂಸೆ ಕೊಡ್ತಿರೋದು, ಕಾಟ ಕೊಡ್ತಿರೋದು ಅಂತ. ಸರಿ ಬಿಡು, ಇನ್ನೂ ಗೊತ್ತಾದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ರಮೇಶ್ ಈ ಕಡೆ ಹೋಗ್ತಾನೆ. ಈ ಕಡೆ ಕರ್ಣ ಯೋಚನೆ ಮಾಡ್ತಾನೆ, ಏನಂತ ಮಾತಾಡಲಿ, ನಾನು ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿರಲ್ಲ. ನನಗೆ ಈ ಆಸ್ತಿ ಅಂತಸ್ತು ಏನು ಬೇಡ, ಇವ್ರ ಪ್ರೀತಿ ಮಾತ್ರ ಸಾಕು ಅಂದರು ಇವರಿಗೆ ಅರ್ಥನೇ ಆಗ್ತಾ ಇಲ್ಲ. ನನ್ನಿಂದ ನಿತ್ಯನ ಜೀವನ ಎಲ್ಲ ಹಾಳು ಮಾಡಿದರು. ಯಾವ ಕಾರಣಕ್ಕೂ ನಾನು ನಿಧಿನ ಕಳ್ಕೋಬಾರ್ದು, ನಿತ್ಯನ ಜೀವನನೂ ಹಾಳಾಗೋಕ್ಕೆ ನೋಡ್ಕೋಬಾರ್ದು. ಇನ್ನಪ್ಪ ಏನೇ ಪ್ಲ್ಯಾನ್ ಮಾಡಿದ್ರು ಅದನ್ನು ನಾನು ಎದುರಿಸಿ ನಿಲ್ಲಿಸ್ಬೇಕು. ನನ್ನಿಂದ ನಿಧಿ ದೂರ ಆಗೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.